ಹೀಗೆ ಪೆಟ್ಟಿನ ಮೇಲೆ ಪೆಟ್ಟು ಬಿದ್ದರೆ ಅವಳು ಮಾತ್ರ ಏನು ತಾನೇ ಮಾಡುತ್ತಾಳೆ? ಇಲ್ಲಿಯವರೆಗೆ ಅವಳು ಪಟ್ಟ ಕಷ್ಟಗಳಿಗಿಂತ ಈ ಕಷ್ಟವೇ ಅವಳನ್ನು ಕೊಲ್ಲದೆ ಕೊಲ್ಲುತ್ತಿತ್ತು. ತನ್ನ ಅಸಹಾಯಕತೆಯನ್ನು ನೆನೆದು ನೊಂದವಳ ಕಣ್ಣುಗಳು ಒತ್ತಿಯಾಗಿ ಕಣ್ಣೀರು ಸುರಿಯಲು ಕೂಡಲೇ ಬೇರೆ ಕಡೆಗೆ ಮುಖ ತಿರುಗಿಸಿಕೊಂಡಳು. ಅವಳ ದುರಾದೃಷ್ಟವೋ ಏನೋ ಗೊತ್ತಿಲ್ಲ, ಅವಳು ಮುಖ ತಿರುಗಿಸಿದ ದಿಕ್ಕಿನಲ್ಲಿ ಬರುತ್ತಿದ್ದ ಒಂದು ಜೀವಿಯನ್ನು ಕಂಡು ಬೆಚ್ಚಿ ಬಿದ್ದಳು ವರ್ಷಿಕಾ. ಅಮ್ಮ, ಇಷ್ಟೊಂದು ದೊಡ್ಡದು ಎಂದು ಅವಳು ನಡುಗುವಷ್ಟರ ಮಟ್ಟಿಗೆ ಒಂದು ದೊಡ್ಡ ಹುಲಿ. ಸಾರಿಗೆ ಹಾಕುವ ಹುಣಸೆ ಹುಳಿ ಅಲ್ಲ, ಕಾಡಿನಲ್ಲಿ ಬೇಟೆಯಾಡಿ ಕಚ್ಚಿ ತಿನ್ನುವ ಹುಲಿ. ಬಹುತೇಕ ಅವಳ ಎತ್ತರಕ್ಕಿತ್ತು, ಆದರೆ ಅದು ಜೇಡಿಯ ಸೊಂಟದ ಮಟ್ಟಕ್ಕೆ ಸರಿಯಾಗಿತ್ತು. ಅವಳನ್ನೇ ನೋಡುತ್ತಾ ನಡೆದು ಬಂದ ಹುಲಿ ಹಾಗೆಯೇ ಜೇಡಿಯ ಕಾಲಡಿಯಲ್ಲಿ ಹೋಗಿ ಮಲಗಿಕೊಂಡಿತ್ತು. ಅದನ್ನು ನೋಡಿ ಗರ್ವದ ನಗೆ ಬೀರಿದ ಜೇಡಿ. ಅದು ಅವನ ಪೆಟ್, ಅಂದರೆ ಸಾಕು ಪ್ರಾಣಿ. ಅವನ ಕಣ್ಣಿನ ಸನ್ನೆಗೆ ಕಟ್ಟು ಬಿದ್ದು ನಡೆಯುತ್ತದೆ. ಆ ಹುಲಿಯನ್ನೇ ನೋಡುತ್ತಿದ್ದ ವರ್ಷಿಕಾಳ ಹೃದಯವೇ ನಡುಗಿತು. ಅವಳ ಕಾಲುಗಳು ಭರತನಾಟ್ಯ ಒಂದನ್ನೇ ಹಾಡಲಿಲ್ಲ, ಉಳಿದಂತೆ ಕಥಕಳಿನೂ ಕೂಡ ಹಾಡುತ್ತಿದ್ದವು. ಅದನ್ನು ನೋಡಿದ ನಂತರ ಹಾಗೆಯೇ ಜೇಡಿಯನ್ನು ನೋಡಿದಳು. ಎರಡಕ್ಕೂ ದೊಡ್ಡದಾಗಿ ಯಾವ ವ್ಯತ್ಯಾಸವೂ ತೋರಲಿಲ್ಲ. ಅವೆರಡು ಮಾನವೀಯತೆ ಇಲ್ಲದ ಕ್ರೂರ ಮೃಗಗಳಾಗಿಯೇ ಕಂಡವು ಅವಳ ಕಣ್ಣಿಗೆ. ಅದರಲ್ಲೂ ಆ ಹುಲಿಯ ಬಾಯಲ್ಲಿ ರಕ್ತದ ಕಲೆ. ಈಗಷ್ಟೇ ಯಾರನ್ನೋ ಕಚ್ಚಿ ಮಾಂಸ ರುಚಿ ನೋಡಿ ಮಾಂಸ ಸಾಲದೆ ಬಂದಿರುವ ಹಾಗಿತ್ತು. ಅದರಲ್ಲೂ ಅದು ವರ್ಷಿಕಾಳನ್ನೇ ನೋಡುತ್ತಿರಲು, ಅಯ್ಯೋ ಅಮ್ಮ, ಏನಿದು? ನನ್ನನ್ನೇ ನೋಡುತ್ತಿದೆ. ಅಯ್ಯೋ ಟೈಗರ್, ನೀನು ಗಂಡೋ ಹೆಣ್ಣೋ ಗೊತ್ತಿಲ್ಲ, ಆದರೆ ನಿನ್ನ ಹಸಿವಿಗೆ ನಾನು ಸಾಲುವುದಿಲ್ಲ. ನಿನ್ನ ಬಳಿ ಇದ್ದಾನಲ್ಲ ಆ ಸೈತಾನ, ಅವನನ್ನು ಬೇಕಾದರೆ ಕಚ್ಚಿ ತಿನ್ನು ಎಂದು ಮಾನಸಿಕವಾಗಿ ಅದರ ಬಳಿ ಅವಳು ಕೊರಗುತ್ತಿದ್ದಳು ವರ್ಷಿಕಾ. ಅವಳು ಕೊರಗುತ್ತಿರುವುದನ್ನು ಅರಿತಂತೆ ಆ ಹುಲಿಯು ಆ ಎಂದು ತನ್ನ ಕ್ರೂರವಾದ ಬಾಯಿಯನ್ನು ತೆರೆದು ತನ್ನ ಹಲ್ಲುಗಳನ್ನೆಲ್ಲ ತೋರಿಸಿ ಆಕಳಿಸಿತು. ಅದನ್ನು ಕಂಡು ಒಂದು ಕ್ಷಣ ಸತ್ತೇ ಹೋದಳು ವರ್ಷಿಕಾ. ಅವಳು ಭಯಪಡುವುದನ್ನು ಕಂಡು ವ್ಯಂಗ್ಯವಾಗಿ ಮುಗುಳ್ನಕ್ಕವನು, ನನಗೆ ಮಾತು ಕೊಟ್ಟಿದ್ದೀಯ, ಅದನ್ನು ಉಳಿಸಿಕೊಳ್ಳುವ ದಾರಿ ನೋಡು. ಅದನ್ನು ಬಿಟ್ಟು ಏನಾದರೂ ಪ್ಲ್ಯಾನ್ ಮಾಡಿದರೆ ಹೀಗೋ ಈ ಟೈಗರ್ ನಿನ್ನ ಫ್ರೆಂಡ್ ಜೆಸ್ಸಿಯನ್ನು ಒಂದು ಹೊತ್ತಿನ ಊಟಕ್ಕೆ ಸಂಪೂರ್ಣವಾಗಿ ನುಂಗಿಬಿಡುತ್ತದೆ ಎಂದು ಹೇಳಿದವನು ಬೆರಳು ಆಡಿಸಿ ಒಂದು ಚಿಟಿಕೆ ಹೊಡೆಯಲು ಆ ಟೈಗರ್ ಎದ್ದು ವೀರ ನಡಿಗೆಯಲ್ಲಿ ತನ್ನ ಜಾಗಕ್ಕೆ ಹೋಯಿತು. ಆ ನಂತರ ಎದ್ದು ಅವಳ ಬಳಿ ಬಂದವನು, ಬಾಯ್ ಡಾರ್ಲಿಂಗ್, ಬೇಗ ನನ್ನ ಬಳಿ ಬಂದು ಬಿಡು, ಐ ಆಮ್ ವೇಟಿಂಗ್ ಎಂದು ಒಂದು ನಿಗೂಢ ನಗೆ ಬೀರಿ ಆ ಜಾಗವನ್ನು ಬಿಟ್ಟು ಹೋದ. ತದನಂತರ ವರ್ಷಿಕಾಳನ್ನು ಅವನ ಬಾಡಿಗಾರ್ಡ್ಸ್ ಮೂಲಕ ಅವಳ ಮನೆಗೆ ತಂದು ಬಿಡಲಾಯಿತು. ಆಮೇಲೆ ಬೇರೆ ದಾರಿ ಇಲ್ಲದೆ ಮದುವೆಗೆ ತಯಾರಾದಳು. ವರ್ಷಿಕಾಳನ್ನು ಬ್ಲ್ಯಾಕ್ ಮೇಲ್ ಮಾಡಿ ತನ್ನ ಇಷ್ಟಕ್ಕೆ ಒಪ್ಪಿಸಿದ ತೃಪ್ತಿಯಲ್ಲಿ ಕಾರಿನಲ್ಲಿ ಹೋಗುತ್ತಿದ್ದನು ಜೇಡಿ. ಅವನು ಅಂದುಕೊಂಡಿದ್ದು ನಡೆಯಲಿದೆ, ಆದರೂ ಅವನ ಮನಸ್ಸು ಬೆಂಕಿಗೆ ಬಿದ್ದ ಕೆಂಡದಂತೆ ಕುದಿಯುತ್ತಿತ್ತು. ಅವನೊಳಗೆ 1000 ಪಟ್ಟು ಕೋಪ, ಬಿಟ್ಟರೆ ಎಲ್ಲವನ್ನೂ ಕೊಂದು ಬಿಡುವಷ್ಟು ಆಕ್ರೋಶ. ಆದರೆ ಅದನ್ನೆಲ್ಲ ನಿಯಂತ್ರಿಸಿಕೊಂಡು ಬೇಟೆಗಾಗಿ ಕಾಯುತ್ತಿರುವ ಸಿಂಹದಂತೆ ಅವನೇ ಕಾಯುತ್ತಿದ್ದಾನೆ. ಆಗ ಕಾರು ಸರಿಯಾಗಿ ಅವನ ಬಂಗಲೆಯ ಮುಂದೆ ನಿಂತಿತ್ತು. ಅದರಿಂದ ಕೆಳಗಿಳಿದನು ಜೇಡಿ. ಜೊತೆಗೆ ಕೈಲಾಶ್ ಕೂಡ ಇಳಿದನು. ಜೇಡಿ ಅವನನ್ನು ಸುಡುವಂತಹ ದೃಷ್ಟಿಯಿಂದ ನೋಡಿದನು. ಆ ನೋಟಕ್ಕೆ ಬೆಚ್ಚಿ ಬಿದ್ದ ಅವನು ಜೇಡಿ ಏನು ಹೇಳಲು ಬರುತ್ತಿದ್ದಾನೆ ಎಂಬುದನ್ನು ಅರ್ಥ ಮಾಡಿಕೊಂಡು, ಸಾರಿ ಬಾಸ್, ನೀವು ನನಗೆ ಕೊಟ್ಟಿರುವ ಕೆಲಸವನ್ನು ನಾನು ಹೋಗಿ ನೋಡಿಕೊಳ್ಳುತ್ತೇನೆ ಎಂದು ಹೇಳಿ ಕಾರು ಹತ್ತಿ ಹೊರಟು ಬಿಟ್ಟನು. ಆಮೇಲೆ ಜೇಡಿ ಮನೆಯೊಳಗೆ ಹೋದಾಗ ರೇಷ್ಮಾ ಅವನನ್ನು ನಗುಮುಖದಿಂದ ಸ್ವಾಗತಿಸಿದಳು. ದೇವ್ ಬಂದ್ರಾ? ನಿಮಗಾಗಿಯೇ ಕಾಯುತ್ತಿದ್ದೆ, ಬನ್ನಿ ಊಟ ಮಾಡೋಣ ಎಂದು ಪ್ರೀತಿಯಿಂದ ಕರೆದಳು. ಒಳಗೊಳಗೆ ಹೊಗೆಯಾಡುತ್ತಿರುವ ಬೆಂಕಿಯನ್ನಿಟ್ಟುಕೊಂಡು ಹೊರಗೆ ಅವಳನ್ನು ನೋಡಿ ಲಘುವಾಗಿ ನಕ್ಕನು ಜೇಡಿ. ನಾನು ತಿಂದೆ, ನೀನು ತಿನ್ನು ಎಂದು ಹೇಳಿ ಮೆಟ್ಟಿಲು ಹತ್ತಿ ತನ್ನ ಕೋಣೆಯತ್ತ ಧಾವಿಸಿದನು. ಮೇಲೆ ಬಂದವನು 1 ನಿಮಿಷ ನಿಂತು ಕೆಳಗೆ ಇಣುಕಿ ನೋಡಿದನು. ರೇಷ್ಮಾ ಅಷ್ಟರಲ್ಲಾಗಲೇ ಫೋನ್ನಲ್ಲಿ ಯಾರೊಂದಿಗೋ ರಹಸ್ಯವಾಗಿ ಮಾತನಾಡುತ್ತಾ ಮನೆಯಿಂದ ಹೊರ ನಡೆದಳು. ಇದನ್ನು ನೋಡಿದವನ ಮುಖ ಕಪ್ಪಿಟ್ಟಿತ್ತು. ಡಿಸ್ಕಸ್ಟಿಂಗ್ ಎಂದು ಗುಣಗುಟ್ಟಿದವನು
ಕೋಣೆಯೊಳಗೆ ನುಗ್ಗಿ ಬಟ್ಟೆಗಳನ್ನೆಲ್ಲ ತೆಗೆದು ಬಿಸಾಡಿ ಸ್ನಾನದ ಕೋಣೆಗೆ ಹೋಗಿ ಶವರ್ ಆನ್ ಮಾಡಿ ಹಾಗೆಯೇ ಅದರ ಕೆಳಗೆ ನಿಂತನು. ಗೋಡೆಗೆ ಒಂದು ಕೈ ಆನಿಸಿ ನೀರಿನ ಕೆಳಗೆ ನಿಂತವನ ಕೋಪವು ತಣ್ಣಗಾಗಲಿಲ್ಲ. ಸೇಡಿನ ಭಾವನೆ ಅವನೊಳಗೆ ಜ್ವಾಲೆಯಾಗಿ ಉರಿಯುತ್ತಿತ್ತು. ಸುಮಾರು 1 ವರ್ಷದ ಹಿಂದೆ ದೇವ್ ಮತ್ತು ರೇಷ್ಮಾಗೆ ಮದುವೆಯಾಗಿತ್ತು. ಯಾರಿಗೂ ಹೇಳದೆ ನಡೆದ ರಹಸ್ಯ ಮದುವೆಯಾಗಿದ್ದರೂ ಇಬ್ಬರ ಒಪ್ಪಿಗೆಯಿಂದಲೇ ನಡೆದಿತ್ತು. ಮದುವೆಯಲ್ಲಿ ಇಷ್ಟವಿಲ್ಲದಿದ್ದರೂ ಸಾಯುವ ಸ್ಥಿತಿಯಲ್ಲಿದ್ದ ತನ್ನ ತಾಯಿ ಕೇಳಿಕೊಂಡಿದ್ದರಿಂದ ಬೇರೆ ದಾರಿ ಇಲ್ಲದೆ ರೇಷ್ಮಾಳನ್ನು ಮದುವೆಯಾಗಿದ್ದನು ದೇವ್. ಆ ನಂತರವೂ ಜೀವನದ ಪಯಣ ಚೆನ್ನಾಗಿಯೇ ಸಾಗುತ್ತಿತ್ತು. ಬಿಸ್ನೆಸ್, ಶೂಟಿಂಗ್ ಎಂದು ಎರಡನ್ನೂ ನೋಡಿಕೊಳ್ಳುತ್ತಿದ್ದರಿಂದ ಜೇಡಿ ತುಂಬ ಬ್ಯುಸಿಯಾಗಿಯೇ ಇರುತ್ತಿದ್ದನು. ಅರ್ಧದಷ್ಟು ದಿನಗಳು ಲಂಡನ್, ನ್ಯೂಯಾರ್ಕ್ನಂತಹ ಒಳ್ಳೆಯ ವಾತಾವರಣವಿರುವ ಸ್ಥಳಗಳಿಗೆ ಶೂಟಿಂಗಾಗಿ ಹೋಗಿಬಿಡುತ್ತಿದ್ದನು. ತಾಯಿಗಾಗಿ ಮದುವೆಯಾಗಿದ್ದರೂ ರೇಷ್ಮಾಳನ್ನು ಅವನು ನೋಯಿಸಲಿಲ್ಲ. ಅವಳ ಮಟ್ಟಿಗೆ ಅವನು ಕೇವಲ ದೇವ್ ಅಷ್ಟೇ. ಅವನ ಒಳ್ಳೆಯ ಗುಣಗಳು ಮಾತ್ರ ಅವಳಿಗೆ ತಿಳಿದಿತ್ತು. ಅವನ ಇನ್ನೊಂದು ಮುಖವನ್ನು ಅವನು ಅವಳಿಗೆ ತೋರಿಸಿರಲಿಲ್ಲ, ತೋರಿಸಲು ಇಷ್ಟಪಡಲೂ ಇಲ್ಲ. ಆದರೆ ಅದನ್ನು ನೋಡಬೇಕೆಂದು ಆಸೆಪಟ್ಟು ಬಿಟ್ಟಳು ರೇಷ್ಮಾ. ಸಿಂಹದ ಬಾಯಿಗೆ ಕೈ ಹಾಕಿ ಅದರ ಜುಟ್ಟು ಹಿಡಿದು ನೇತಾಡುವಂತೆ ಅವನ ಹೆಂಡತಿಯಾಗಿದ್ದುಕೊಂಡು ಅವನಿಗೆ ದ್ರೋಹ ಬಗೆಯುತ್ತಿದ್ದಾಳೆ. ಹೇಗೆ ಪರಿಚಯವಾಯಿತೋ ಗೊತ್ತಿಲ್ಲ. ಜೀವ ಜೊತೆ ಅವಳಿಗೆ ಸಂಪರ್ಕ ಬೆಳೆದಿತ್ತು. ಅವನು ಕೂಡ ಒಬ್ಬ ಬಿಸ್ನೆಸ್ ಮ್ಯಾನ್. ಈಗಷ್ಟೇ ಆರಂಭಿಕ ಹಂತದಲ್ಲಿ ಬೆಳೆಯುತ್ತಿದ್ದಾನೆ. ಅವನ ಗುರಿ ಜೇಡಿಯಂತೆ ಬೆಳೆಯುವುದು. ಅದಕ್ಕಾಗಿಯೇ ಅವನ ಹೆಂಡತಿಯನ್ನು ತನ್ನ ಬಲೆಗೆ ಬೀಳಿಸಿಕೊಂಡಿದ್ದನು. ಅವಳು ಕೂಡ ಗಂಡನನ್ನು ಮರೆತು ಅವನ ಪ್ರೀತಿಯಲ್ಲಿ ಬಿದ್ದಿದ್ದಳು. ಜೇಡಿ ಹೆಚ್ಚಾಗಿ ಊರಿನ ಹೊರಗೆ ಇರುತ್ತಿದ್ದರಿಂದ ಅದು ಅವಳಿಗೆ ಅನುಕೂಲವಾಗಿ ಪರಿಣಮಿಸಿತು. ಪ್ರತಿದಿನ ಜೀವ ಜೊತೆ ಸರಸವಾಡಲು ಆರಂಭಿಸಿದಳು ರೇಷ್ಮಾ. ಅವರಿಬ್ಬರ ಅಕ್ರಮ ಸಂಬಂಧ ದಿನೇ ದಿನೇ ಹೆಚ್ಚಾಗುತ್ತಲೇ ಇತ್ತು. ಅವನ ಇನ್ನೊಂದು ಗುಣ ಏನು ಎಂಬುದು ತಿಳಿಯದೆ ಆಟವಾಡಿಬಿಟ್ಟರು. ಆರಂಭದಲ್ಲಿ ರೇಷ್ಮಾಳ ಮೇಲೆ ಅವನು ಅನುಮಾನ ಪಟ್ಟಿರಲಿಲ್ಲ. ಆದರೆ ಹೋಗುತ್ತಾ ಹೋಗುತ್ತಾ ಅವಳ ನಡವಳಿಕೆಯಲ್ಲಿ ಅನುಮಾನಗೊಂಡವನು ಅವಳಿಗೆ ತಿಳಿಯದಂತೆ ಅವಳನ್ನು ಫಾಲೋ ಮಾಡಿಯೇ ಈ ಘಟನೆಯನ್ನು ಕಂಡುಹಿಡಿದನು. ರೇಷ್ಮಾ ಮತ್ತು ಜೀವ ಸಂಪೂರ್ಣ ಬೆತ್ತಲಾಗಿ ದೇಹಕ್ಕೆ ದೇಹ ಬೆಸೆದು ಕಾಮದಾಟದಲ್ಲಿ ತೊಡಗಿದ್ದನ್ನು ನೋಡಿದ ಜೇಡಿಯ ಕಣ್ಣುಗಳು ಕೋಪದಿಂದ ರಕ್ತದಂತೆ ಕೆಂಪಾಗಿ ರೊಚ್ಚಿಗೆದ್ದನು. ಬೇರೆ ವಿಚಾರಗಳಲ್ಲಿ ಅವನನ್ನು ಕೆಟ್ಟವನು ಎಂದು ಹೇಳಿಬಿಡಬಹುದು. ಆದರೆ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಅವನು ಉತ್ತಮ. ಅವನ ಸಿನಿಮಾದಲ್ಲಿ ನಟಿಸುವ ನಾಯಕಿಯಿಂದ ಹಿಡಿದು ಮಾಡೆಲಿಂಗ್ ಹುಡುಗಿಯರವರೆಗೆ ಹಲವು ಸುಂದರಿಯರು ಅವನನ್ನು ಎಷ್ಟೋ ಬಾರಿ ಒಲಿಸಿಕೊಳ್ಳಲು ಬಂದಿದ್ದಾರೆ. ನಾಚಿಕೆ ಬಿಟ್ಟು ಕೇಳಿದ್ದಾರೆ. ಆದರೆ ಅವರನ್ನೆಲ್ಲ ಸುಡುವ ದೃಷ್ಟಿಯಿಂದ ನೋಡಿ ಮುಂದೆ ಸಾಗುತ್ತಿದ್ದನು ಜೇಡಿ. ಅದೇನೋ ದೇಹದ ಆಸೆಗಾಗಿ ಒಂದು ಹೆಣ್ಣಿನ ಕಾಲಬುಡದಲ್ಲಿ ಹೋಗಿ ಬೀಳುವುದು ತನ್ನ ಪೌರುಷಕ್ಕೆ ಅವಮಾನ ಎಂದು ಭಾವಿಸುವವನು. ಅಂತಹವನ ಹೆಂಡತಿಯಾಗಿದ್ದುಕೊಂಡು ಚರಂಡಿಯಂತೆ ನಡೆದುಕೊಂಡ ರೇಷ್ಮಾಳನ್ನು ನೆನೆಸಿಕೊಂಡರೆ ಆಕ್ರೋಶ. ಅವನ ಬಾಯಲ್ಲಿ ಬರುವುದು ಬರೀ ಕೆಟ್ಟ ಪದಗಳೇ. ಅವನು ಹಾಗೆ ಭಾವಿಸಿದರೆ ಒಂದು ನಿಮಿಷದಲ್ಲಿ ರೇಷ್ಮಾ, ಜೀವ ಇಬ್ಬರನ್ನೂ ಕೊಂದು ಕುರುಹಿಲ್ಲದಂತೆ ನಾಶ ಮಾಡಬಹುದಿತ್ತು. ಆದರೆ ಒಬ್ಬರನ್ನು ಕೊಲ್ಲುವುದಾಗಲಿ ಮರಣದಂಡನೆ ಕೊಡುವುದಾಗಲಿ ಕ್ಷಮಿಸುವುದಕ್ಕೆ ಸಮ ಎಂದು ಭಾವಿಸುವವನು. ಸೇಡಿಗೆ ಸೇಡು ಎಂಬುದೇ ಅವನ ತಂತ್ರ. ದ್ರೋಹವನ್ನು ದ್ರೋಹದಿಂದಲೇ ಎದುರಿಸಬೇಕಲ್ಲವೇ? ಅದಕ್ಕಾಗಿ ಅವನು ಹಾಕಿದ ಯೋಜನೆಯೇ ಆ ಜೀವ ಮದುವೆಯಾಗಲಿರುವ ವರ್ಷಿಕಾಳನ್ನು ತನ್ನ ಬಲೆಗೆ ಬೀಳಿಸಿ ಅವಳೊಂದಿಗೆ ಸಂಬಂಧ ಬೆಳೆಸಿದರೆ ಇದನ್ನು ತಿಳಿದು ರೇಷ್ಮಾ ಕೂಡ ಆಘಾತಗೊಳ್ಳುತ್ತಾಳೆ. ಅದೇ ಸಮಯದಲ್ಲಿ ಜೀವ ಹೃದಯವು ಒಡೆಯುತ್ತದೆ. ಒಂದೇ ಕಲ್ಲಿನಲ್ಲಿ 2 ಹಕ್ಕಿ ಹೊಡೆಯಬಹುದು. ಅವರ ಕಪ್ಪಿಟ್ಟ ಮುಖವನ್ನು ನೋಡಿ ತೃಪ್ತಿಪಟ್ಟು ಇಬ್ಬರನ್ನು ನಾಯಿಯಂತೆ ರಸ್ತೆಯಲ್ಲಿ ಓಡಿಸಿ ಶೂಟ್ ಮಾಡಬೇಕು. ಅದರ ನಂತರ ಆ ವರ್ಷಿಕಾಗೆ ಏನಾದರೂ ಪರಿಹಾರ ಕೊಟ್ಟು ಅವಳನ್ನು ದೂರ ಮಾಡಬೇಕು. ಹೀಗೆ ಅವನು ಯೋಜನೆ ರೂಪಿಸಿ ಅದನ್ನು ಕಾರ್ಯಗತಗೊಳಿಸುತ್ತಿರುವಾಗ ಅಲ್ಲಿ ರೇಷ್ಮಾ ಯಾರಾದರೂ ನೋಡುತ್ತಿದ್ದಾರೆಯೇ ಎಂದು ಸುತ್ತಮುತ್ತ ನೋಡಿಕೊಂಡು ಫೋನ್ ತೆಗೆದುಕೊಂಡು ಹೊರಗೆ ಬಂದವಳು, ಹಲೋ ಜೀವ, ಹಾಗಾದರೆ ನಿಮ್ಮ ಮದುವೆಯನ್ನು ನಿಲ್ಲಿಸಲು ಸಾಧ್ಯವೇ ಇಲ್ವಾ ಎಂದು ದುಃಖದಿಂದ ಕೇಳಿದಳು. ಸಾರಿ ರೇಷ್ಮಾ, ನನ್ನಿಂದ ಏನೂ ಮಾಡಲು ಸಾಧ್ಯವಾಗಲಿಲ್ಲ. ಅಮ್ಮ ಅಪ್ಪನ ನಿರ್ಧಾರ, ನಾನೇನು ಮಾಡಲಿ ಎಂದು ಪಾಪದವನಂತೆ ಹೇಳಿದನು. ಏನು ಜೀವ ಹೀಗೆ ಹೇಳ್ತಿದ್ದೀರಾ? ನಾನು ನಿಮ್ಮನ್ನು
ಲವ್ ಮಾಡ್ತಿದ್ದೀನಿ. ನಿಮ್ಮನ್ನು ನಂಬಿ ಅಥವಾ ಬಿಡಿ ನನ್ನ ಗಂಡನಿಗೂ ಗೊತ್ತಿಲ್ಲದೆ ನಿಮ್ಮ ಜೊತೆ ಸಂಪರ್ಕ ಇಟ್ಟುಕೊಂಡಿದ್ದೀನಿ. ಅಷ್ಟೇ ಅಲ್ಲದೆ ಸುಳ್ಳು ಹೇಳಿ ಅವರಿಂದ ನಿಮಗೆ ಸಾಕಷ್ಟು ಹಣವನ್ನು ತಂದುಕೊಟ್ಟಿದ್ದೀನಿ. ಎಲ್ಲೆಲ್ಲಿ ಇದೆಲ್ಲ ದೇವ್ರಿಗೆ ಗೊತ್ತಾಗಿ ಬಿಡುತ್ತದೋ ಎಂದು ನನಗೆ ಪ್ರತಿ ನಿಮಿಷವೂ ಭಯವಾಗ್ತಿದೆ. ನೀವೇನು ನನ್ನ ಮೇಲೆ ಸ್ವಲ್ಪವೂ ಕಾಳಜಿ ಇಲ್ಲದವರಂತೆ ಮಾತನಾಡ್ತಾ ಇದ್ದೀರಲ್ಲ ಎಂದು ಕೇಳಿದಳು. ರೇಷ್ಮಾ, ನಾನು ನಿನ್ನನ್ನೇ ಲವ್ ಮಾಡ್ತಿರೋದು, ದಯವಿಟ್ಟು ಫೀಲ್ ಮಾಡ್ಕೋಬೇಡ. ನಮ್ಮ ವಿಚಾರ ನಿನ್ನ ಗಂಡನಿಗೆ ಗೊತ್ತಾಗುವುದೇ ಇಲ್ಲ, ಭಯಪಡಬೇಡ. ಅಷ್ಟೇ ಅಲ್ಲದೆ ಕುಟುಂಬಕ್ಕೋಸ್ಕರ ನಾನು ಮಾಡಿಕೊಳ್ಳುತ್ತಿರುವ ಮದುವೆ ಇದು. ನನಗೆ ಆ ಹುಡುಗಿಯ ಮೇಲೆ ಸ್ವಲ್ಪವೂ ಇಂಟ್ರೆಸ್ಟ್ ಇಲ್ಲ. ನನಗೆ ನೀನೆಂದರೇನೆ ಇಷ್ಟ. ನಿನ್ನನ್ನು ಬಿಟ್ಟು ಬೇರೆ ಯಾವಳ ಮೇಲೂ ನನ್ನ ಬೆರಳು ಕೂಡ ಬೀಳುವುದಿಲ್ಲ ಎಂದು ಅವನು ಹೇಳಿದ ಕೂಡಲೇ ಅವಳು ಹುಬ್ಬಿ ಹೋದಳು. ಅವಳ ಮನಸ್ಸು ಅತೀವವಾಗಿ ಸಂತೋಷಪಟ್ಟಿತು. ಸುಮ್ಮನೆ ಒಂದು ಫಾರ್ಮಾಲಿಟಿಗೆ ಮಾತ್ರ ಈ ಮದುವೆ. ನನಗೆ ಮದುವೆಯಾದರೂ ನಮ್ಮ ಲವ್ ಕಂಟಿನ್ಯೂ ಆಗುತ್ತೆ. ನಾನು ಪ್ರತಿದಿನ ನಿನ್ನನ್ನು ಮೀಟ್ ಮಾಡ್ತೀನಿ. ನಾವು ಯಾವಾಗಲೂ ಇದ್ದ ಹಾಗೆ ಸಂತೋಷವಾಗಿರಬಹುದು ಎಂದು ಜೀವ ಹೇಳಿದಾಗ, ನೀವು ಹೇಳೋದೆಲ್ಲ ಸರಿನೇ ಜೀವ. ಆದರೆ ಎಷ್ಟು ದಿನ ಅಂತ ನಾವು ಹೀಗೆ ಅಡಗಿಕೊಂಡು ಬದುಕುವುದು? ಸುಮ್ಮನೆ ನಾನು ನನ್ನ ಗಂಡನಿಗೆ ಡೈವರ್ಸ್ ಕೊಟ್ಟು ಬಿಡ್ತೀನಿ, ನಾವಿಬ್ಬರು ಮದುವೆಯಾಗೋಣ ಎಂದು ತನ್ನ ಬಹುದಿನದ ಆಸೆಯನ್ನು ಒಂದು ರೀತಿಯಲ್ಲಿ ಹೇಳಿಯೇ ಬಿಟ್ಟಳು. ಇದನ್ನು ಕೇಳಿ ಜೀವಾಗೆ ಕೋಪ ನೆತ್ತಿಗೇರಿತು. ರೇಷ್ಮಾ, ನೀನೇನು ಲೂಸಾ? ನಾನು ಈಗಷ್ಟೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸ್ವಲ್ಪ ಸೆಟಲ್ ಆಗ್ತಿದ್ದೀನಿ. ಈ ಟೈಮ್ನಲ್ಲಿ ನಿನ್ನ ಗಂಡನಿಗೆ ನೀನು ಡೈವರ್ಸ್ ಕೊಡುವುದು ನಮಗೆ ನಾವೇ ತೊಂದರೆ ತಂದುಕೊಂಡ ಹಾಗೆ. ದೇವ್ ಹೆಲ್ಪ್ ನಮಗೆ ಯಾವಾಗಲೂ ಬೇಕು. ಇನ್ನೊಂದು ಬಾರಿ ಹೀಗೆ ಮಾತನಾಡಬೇಡ ಎಂದು ಅವನು ಸಿಡುಕಿನಿಂದ ಹೇಳಿದಾಗ, ಸರಿ, ಕೋಪ ಮಾಡ್ಕೋಬೇಡಿ, ನನಗೆ ಅರ್ಥವಾಗುತ್ತೆ. ಹಣಕ್ಕಾಗಿ ನಾನು ಆ ದೇವ್ನನ್ನು ಅಡ್ಜಸ್ಟ್ ಮಾಡ್ಕೊಳ್ತೀನಿ ಎಂದು ರೇಷ್ಮಾ ಹೇಳಿದಾಗ, ವೆರಿ ಗುಡ್. ಆಮೇಲೆ ಆ ದೇವ್ ನಿನ್ನ ಹತ್ತಿರ ಬರ್ತಿದ್ದಾನಾ? ನಿನ್ನನ್ನು ಮುಟ್ಟುತ್ತಿದ್ದಾನಾ ಎಂದು ಕುತೂಹಲದಿಂದ ಕೇಳಿದನು. ಇಲ್ಲ ಎಂದು ಮಾತ್ರ ರೇಷ್ಮಾ ಹೇಳಲು, ಅವನು ಬರದಿದ್ದರೂ ನೀನೇ ಅವನ ಹತ್ತಿರ ಹೋಗು. ಅವನ ಆಸೆಯನ್ನು ತೀರಿಸು, ಅವನನ್ನು ಸ್ಯಾಟಿಸ್ಫೈ ಮಾಡು. ಇಲ್ಲದಿದ್ದರೆ ಅನಾವಶ್ಯಕವಾಗಿ ನಮ್ಮ ಮೇಲೆ ಅನುಮಾನ ಬರುತ್ತದೆ. ಆಮೇಲೆ ನಮ್ಮ ನೆಮ್ಮದಿಯೇ ಹಾಳಾಗುತ್ತದೆ ಬೇಬಿ ಎಂದು ಅವನು ಕಾಳಜಿ ತೋರುತ್ತಿರುವಂತೆ ಹೇಳಿದಾಗ, ಸರಿ ಜೀವ ಎಂದು ಫೋನ್ ಇಟ್ಟಳು ರೇಷ್ಮಾ. ಆದರೆ ಅವಳ ಮನಸ್ಸಿನೊಳಗೆ ದೇವ್ನನ್ನು ನೆನೆಸಿಕೊಂಡು ಭಯ. ಇತ್ತೀಚೆಗಂತೂ ಅವನ ಹತ್ತಿರ ಹೋಗಲು ಅವಳಿಗೆ ಭಯವಾಗುತ್ತಿದೆ. ಅಪರಾಧಿ ಮನೋಭಾವವು ಅದಕ್ಕೆ ಒಂದು ಕಾರಣ. ಅದರಲ್ಲಿಯೂ ಅವನ ಬೂದು ಬಣ್ಣದ ಚೂಪಾದ ಕಣ್ಣುಗಳು ಅವಳನ್ನು ತೂಗಿ ನೋಡುವ ದೃಷ್ಟಿಯಲ್ಲೇ ರೇಷ್ಮಾ ಸತ್ತು ಹೋಗುತ್ತಿದ್ದಳು. ಹೀಗಿರುವಾಗ ಅವನನ್ನು ಹೇಗೆ ಸಮೀಪಿಸಲು ಸಾಧ್ಯ? ರೇಷ್ಮಾ ಬಳಿ ಮಾತನಾಡಿ ಫೋನ್ ಇಟ್ಟ ಜೀವ ವರ್ಷಿಗಳ ಫೋಟೋವನ್ನು ಕೈಲಿಟ್ಟುಕೊಂಡು ಅವಳನ್ನು ಕಾಮದ ದೃಷ್ಟಿಯಿಂದ ನೋಡುತ್ತಿದ್ದನು. ಅದೇ ಸಮಯಕ್ಕೆ ಇಲ್ಲಿ ಸೈತಾನ ಚೆನ್ನಾಗಿರ್ತಾನ, ಅವನು ನಾಶವಾಗಿಯೇ ಹೋಗ್ತಾನೆ. ಅವನ ಕೈಕಾಲು ಮುರಿದು ಹೋಗಲಿ. ಹೋಗೋ ದಾರಿಯಲ್ಲಿ ಏನಾದರೂ ಆಕ್ಸಿಡೆಂಟ್ ಆಗಿ ಕೈ ಕಾಲು ಮುರಿದು ಅವನು ಆಸ್ಪತ್ರೆ ಸೇರಲಿ. ನೋಡೋಕೆ ಚೆನ್ನಾಗಿದ್ದಾನೆ, ಆದರೆ ಮನಸ್ಸಾಕ್ಷಿ ಇಲ್ಲದ ಮೃಗ, ಪಾಪಿ ಎಂದು ಬಾಯಿಗೆ ಬಂದ ಮಾತುಗಳನ್ನೆಲ್ಲ ಹೇಳಿ ಜೇಡಿಯನ್ನು ಬೈಯುತ್ತಿದ್ದಳು ವರ್ಷಿಕಾ. ಮನೆಯಲ್ಲಿ ತನ್ನ ಕೋಣೆಯಲ್ಲಿ ಕುಳಿತಿದ್ದವಳಿಗೆ ದುಃಖ ತಡೆಯಲಾಗಲಿಲ್ಲ. ಎಲ್ಲಿಂದ ತಪ್ಪಿಸಿಕೊಂಡು ಓಡಿದಳೋ ಮತ್ತೆ ಅಲ್ಲಿಗೆ ಬಂದು ಸೇರಿಬಿಟ್ಟಿದ್ದಳು. ರಾತ್ರಿ ಮನೆಯಿಂದ ತಪ್ಪಿಸಿಕೊಂಡು ಓಡಿದವಳು ಮರುದಿನ ಮಧ್ಯಾಹ್ನವೇ ಮನೆಯೊಳಗೆ ಎಂಟ್ರಿ ಕೊಟ್ಟಿದ್ದಳು. ಜೇಡಿಯ ಬಾಡಿಗಾರ್ಡ್ಗಳೇ ಅವಳನ್ನು ಎತ್ತಿಕೊಂಡು ಬಂದು ಮನೆ ಬಾಗಿಲಿಗೆ ಬಿಟ್ಟು ಹೋಗಿದ್ದರು. ಬೇರೆ ದಾರಿ ಇಲ್ಲದೆ ಮನೆಯೊಳಗೆ ನುಗ್ಗಿದವಳು ಆ ಸಮಯದಲ್ಲಿ ಯಾರೂ ಇಲ್ಲದಿರುವುದನ್ನು ನೋಡಿ ತೆಗೆದುಕೊಂಡಿದ್ದ ಹಣ ಮತ್ತು ಪತ್ರವನ್ನು ಯಥಾವತ್ತಾಗಿ ಬೀರುವಿನಲ್ಲಿಟ್ಟುಬಿಟ್ಟು ತನ್ನ ಬ್ಯಾಗನ್ನು ತಂದು ಕೋಣೆಗೆ ಬಿಸಾಡಿ ಮಂಚದ ಮೇಲೆ ಬಿದ್ದಳು. ರಾತ್ರಿ ಇಡೀ ಹುಡುಗಿ ಕಾಣೆಯಾಗಿದ್ದಾಳೆ ಎಂದು ಆ ಮನೆಯಲ್ಲಿ ಅವಳನ್ನು ಹುಡುಕಲು ಯಾರೂ ಇರಲಿಲ್ಲ. ಅವಳು ಮದುವೆಗೆ ಒಪ್ಪಿಕೊಂಡ ಖುಷಿಯಲ್ಲಿ ಎಲ್ಲರೂ ಮದುವೆಯ ಕೆಲಸಗಳನ್ನು ನೋಡಿಕೊಳ್ಳುತ್ತಿದ್ದರು. ನಾಳೆ ಮದುವೆಯಾಗಿರುವುದರಿಂದ ಎಲ್ಲರೂ ಮಂಟಪದವರೆಗೆ ಹೋಗಿದ್ದರು. ಅವಳು ಮನೆಯಿಂದ ಹೋದದ್ದು ಮತ್ತೆ ಬಂದದ್ದು ಇದನ್ನೆಲ್ಲ ಯಾರೂ ಗಮನಿಸಲೇ ಇಲ್ಲ. ಒಂಟಿಯಾಗಿದ್ದವಳಿಗೆ ಅಳು ಬಂತು. ಯಾರ ಬಳಿ ಹೋಗಿ ಸಹಾಯ ಕೇಳುವುದು, ಏನು ಮಾಡುವುದು, ಏನು ಎಂದು ಏನೂ ಅರ್ಥವಾಗಲಿಲ್ಲ.
ಆದರೂ ಹೀಗೆ ಸುಮ್ಮನೆ ಕುಳಿತುಕೊಳ್ಳಲು ಸಾಧ್ಯವಾಗಲಿಲ್ಲ. ಕೈ ಕಾಲುಗಳು ನಡುಗುತ್ತಿದ್ದವು ಅವಳಿಗೆ. ನಮಗಾಗಿ ನಾವೇ ಪ್ರಯತ್ನ ಪಡಬೇಕು ಎಂದುಕೊಂಡವಳು, ನಮ್ಮ ಫ್ರೆಂಡ್ ಜೆಸ್ಸಿಯನ್ನು ಕಾಪಾಡಿದರೆ ನಾವು ಈ ಸಂಚಿನಿಂದ ತಪ್ಪಿಸಿಕೊಳ್ಳಬಹುದು, ಆ ಸೈತಾನನಿಂದ ಎಸ್ಕೇಪ್ ಆಗಬಹುದು ಎಂದು ಪ್ಲ್ಯಾನ್ ಮಾಡಿದವಳು ತಕ್ಷಣ ಜೆಸ್ಸಿಯ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿದಳು. ಮರುಬದಿಯಲ್ಲಿ ಕಾಲ್ ರಿಸೀವ್ ಆಗಿ ವರ್ಷಿ ಎಂದು ಜೆಸ್ಸಿಯ ಗಾಬರಿಯ ಧ್ವನಿ ಮಾತ್ರ ಕೇಳಿಸಿತು. ಮರುಕ್ಷಣವೇ ಅವಳ ಕಾಲ್ ಕಟ್ ಆಗಿಬಿಟ್ಟಿತ್ತು. ತಕ್ಷಣ ಎಚ್ಚೆತ್ತುಕೊಂಡ ವರ್ಷಿಕಾ ಅವಳ ಜೊತೆ ಓದುತ್ತಿದ್ದ ಸಹಪಾಠಿಯಾದ ಸತ್ಯಗೆ ಕರೆ ಮಾಡಿದಳು. ಅವನೊಬ್ಬ ಸಾಫ್ಟ್ವೇರ್ ಅನಲೈಸರ್. ಅವನು ಫೋನ್ ತೆಗೆದ ತಕ್ಷಣ, ಏ ಸತ್ಯ, ನಮ್ಮ ಜೆಸ್ಸಿಯ ನಂಬರ್ ಈಗ ಯಾವ ಲೊಕೇಶನ್ನಲ್ಲಿದೆ ಅಂತ ಕಂಡುಹಿಡಿದು ಹೇಳು ಬೇಗ ಎಂದು ಅವನನ್ನು ಅವಸರಪಡಿಸಿದಳು. ಇಂಥ ಕೆಲಸಗಳೆಲ್ಲ ಅವನಿಗೆ ಕರಗತವಾಗಿದ್ದರಿಂದ ಒಂದು 5 ನಿಮಿಷದಲ್ಲಿ ಜಾಗವನ್ನು ಕಂಡುಹಿಡಿದು ಮಾಹಿತಿ ಹೇಳಿಬಿಟ್ಟನು. ತಕ್ಷಣ ವೀರ ಮಹಿಳೆಯಂತೆ ಜಿಗಿದೆದ್ದಳು ವರ್ಷಿಕಾ. ತನ್ನ ಗೆಳತಿ ಜೆಸ್ಸಿಯನ್ನು ಕಾಪಾಡಲು ಧಾವಿಸಿದಳು. ಈ ಕತೆ ಇನ್ನು ಮುಂದುವರಿಯಲಿದೆ ಫ್ರೆಂಡ್ಸ್. ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.